ಮೊದಲ ಪ್ರಶ್ನೆ, 2025ರಲ್ಲಿ ಮಹಾಕುಂಭ ಮೇಳವನ್ನು ಎಲ್ಲಿ ಆಯೋಜಿಸಲಾಯಿತು? ಆಪ್ಷನ್ ಎ ಹರಿದ್ವಾರ, ಆಪ್ಷನ್ ಬಿ ಉಜ್ಜಯಿನಿ, ಆಪ್ಷನ್ ಸಿ ಪ್ರಯಾಗ್ರಾಜ್, ಆಪ್ಷನ್ ಡಿ ನಾಶಿಕ್. ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಯಾಗ್ರಾಜ್. ಎರಡನೆಯ ಪ್ರಶ್ನೆ, ಆಪರೇಷನ್ ಬ್ರಹ್ಮ ಅನ್ನು ಭಾರತ ಯಾವ ದೇಶದಲ್ಲಿ ನಡೆಸಿತು ಮತ್ತು ಕಾರಣವೇನು? ಆಪ್ಷನ್ ಎ ನೇಪಾಳ, ಹಿಮಪಾತ ಸಹಾಯ, ಆಪ್ಷನ್ ಬಿ ಮಾಲ್ಡೀವ್ಸ್, ಜಲಪ್ರಳಯ ಸಹಾಯ, ಆಪ್ಷನ್ ಸಿ ಮಯನ್ಮಾರ್, ಭೂಕಂಪ ಪೀಡಿತರಿಗೆ ಸಹಾಯ, ಆಪ್ಷನ್ ಡಿ ಶ್ರೀಲಂಕಾ, ತೀವ್ರ ಹಸಿವಿನಿಂದ ರಕ್ಷಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮಯನ್ಮಾರ್, ಭೂಕಂಪ ಪೀಡಿತರಿಗೆ ಸಹಾಯ. ಮೂರನೆಯ ಪ್ರಶ್ನೆ, 2025ರ 38ನೇ ರಾಷ್ಟ್ರೀಯ ಕ್ರೀಡಾ ಪಂದ್ಯ ಯಾವ ರಾಜ್ಯದಲ್ಲಿ ಆಯೋಜಿಸಲಾಯಿತು? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಉತ್ತರಾಖಂಡ, ಆಪ್ಷನ್ ಡಿ ಗೋವಾ. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರಾಖಂಡ. ನಾಲ್ಕನೆಯ ಪ್ರಶ್ನೆ, 2025ರ ಏಷ್ಯಾ ಕಪ್ ಕ್ರಿಕೆಟ್ ಪ್ರಶಸ್ತಿಯನ್ನು ಯಾರ ವಿರುದ್ಧವಾಗಿ ಭಾರತ ಗೆದ್ದಿತು? ಆಪ್ಷನ್ ಎ ಶ್ರೀಲಂಕಾ, ಆಪ್ಷನ್ ಬಿ ಪಾಕಿಸ್ತಾನ, ಆಪ್ಷನ್ ಸಿ ಬಾಂಗ್ಲಾದೇಶ್, ಆಪ್ಷನ್ ಡಿ ಅಫ್ಘಾನಿಸ್ತಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ಪಾಕಿಸ್ತಾನ. ಐದನೆಯ ಪ್ರಶ್ನೆ, 2025ರಲ್ಲಿ ನರೇಂದ್ರ ಮೋದಿ ಅವರು ಯಾವ ದಾಖಲೆ ಬರೆದರು? ಆಪ್ಷನ್ ಎ ಮೊದಲ ಸಚಿವರಾಗಿದ್ದಾರೆ, ಆಪ್ಷನ್ ಬಿ ಮೂರನೇ ಬಾರಿಗೆ ರಾಜ್ಯಸಭೆಗೆ ಆಯ್ಕೆಯಾದರು, ಆಪ್ಷನ್ ಸಿ ಭಾರತದಲ್ಲಿ ಎರಡನೇ ದೀರ್ಘಕಾಲ ಪ್ರಧಾನಮಂತ್ರಿ, ಆಪ್ಷನ್ ಡಿ ವಿಶ್ವದ ಅತಿ ದೀರ್ಘ ಸೇವೆ ಸಲ್ಲಿಸಿದ ಪ್ರಧಾನಮಂತ್ರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತದಲ್ಲಿ ಎರಡನೇ ದೀರ್ಘಕಾಲ ಪ್ರಧಾನಮಂತ್ರಿ. ಆರನೆಯ ಪ್ರಶ್ನೆ, ಭಾರತ ಯುಕೆ ನಡುವೆ ಯಾವ ಒಪ್ಪಂದವನ್ನು 2025ರಲ್ಲಿ ಅಂತಿಮಗೊಳಿಸಲಾಯಿತು? ಆಪ್ಷನ್ ಎ ಯುದ್ಧ ಸಹಕಾರ ಒಪ್ಪಂದ, ಆಪ್ಷನ್ ಬಿ ಉದ್ಯೋಗ ಪರಸ್ಪರತೆ ಒಪ್ಪಂದ, ಆಪ್ಷನ್ ಸಿ ಮುಕ್ತ ವ್ಯಾಪಾರ ಒಪ್ಪಂದ, ಆಪ್ಷನ್ ಡಿ ಶಿಕ್ಷಣ ವಿನಿಮಯ ಒಪ್ಪಂದ. ಸರಿಯಾದ ಉತ್ತರ ಆಪ್ಷನ್ ಸಿ ಮುಕ್ತ ವ್ಯಾಪಾರ ಒಪ್ಪಂದ. ಏಳನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಪಂಕಜ್ ಅಡ್ವಾಣಿ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಆಪ್ಷನ್ ಎ ತೂಕ ಎತ್ತುವಿಕೆ, ಆಪ್ಷನ್ ಬಿ ಸ್ನೂಕರ್, ಆಪ್ಷನ್ ಸಿ ಟೆನ್ನಿಸ್, ಆಪ್ಷನ್ ಡಿ ಟೇಬಲ್ ಟೆನ್ನಿಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೂಕರ್. ಎಂಟನೇ ಪ್ರಶ್ನೆ, ಪಿಎಂ ಬಿಜೆಪಿ ಎಂದರೆ? ಆಪ್ಷನ್ ಎ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ, ಆಪ್ಷನ್ ಬಿ ಪ್ರಧಾನಮಂತ್ರಿ ಭಾರತೀಯ ಜನ ಆರೋಗ್ಯ ಪರಿಯೋಜನಾ, ಆಪ್ಷನ್ ಸಿ ಪ್ರಧಾನಮಂತ್ರಿ ಭಾರತೀಯ ಜೀವನ ಆರೋಗ್ಯ ಪರಿಯೋಜನಾ, ಆಪ್ಷನ್ ಡಿ ಪ್ರಧಾನಮಂತ್ರಿ ಭಾರತೀಯ ಜಲ ಜೀವನ ಪರಿಯೋಜನಾ. ಸರಿಯಾದ ಉತ್ತರ ಆಪ್ಷನ್ ಎ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ. ಒಂಬತ್ತನೆಯ ಪ್ರಶ್ನೆ, ಯಾವ ರಾಜ್ಯವು ನೇಪಾಳದ ಗಡಿಯ ಸಮೀಪವಿರುವ 4 ಗ್ರಾಮಗಳನ್ನು ಕಂದಾಯ ಗ್ರಾಮಗಳೆಂದು ಘೋಷಿಸಿದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಉತ್ತರ ಪ್ರದೇಶ್, ಆಪ್ಷನ್ ಸಿ ಪಂಜಾಬ್, ಆಪ್ಷನ್ ಡಿ ಅಸ್ಸಾಂ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ. 10ನೇ ಪ್ರಶ್ನೆ, ವಿತ್ತೀಯ ನೀತಿ ಸಮಿತಿಯು ಎಷ್ಟು ಸದಸ್ಯರನ್ನು ಹೊಂದಿದೆ? ಆಪ್ಷನ್ ಎ 4, ಆಪ್ಷನ್ ಬಿ 6, ಆಪ್ಷನ್ ಸಿ 8, ಆಪ್ಷನ್ ಡಿ 10. ಈ ಪ್ರಶ್ನೆಗೆ ಉತ್ತರ ಕಮೆಂಟ್ ನಲ್ಲಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.